ಬಿಗ್ ಬಾಸ್ ಶೋ ಎಂಡ್ ಆಗಿದೆ. ವಿನ್ನರ್ ಆಗಿ ಗಿಲ್ಲಿ ಬಂದಿದ್ದಾರೆ. ಅವರಿಗೆ ಬಿಗ್ ಬಾಸ್ ಕೊಡೋ ಬಹುಮಾನ 50 ಲಕ್ಷ. ಆದರೆ ಕಂಪ್ಲೀಟ್ 50 ಲಕ್ಷ ಅವರಿಗೆ ಸಿಕ್ಕಲ್ಲ. ಫಸ್ಟ್ ರನ್ನರ್ ಅಪ್ ಆದ ರಕ್ಷಿತಾ ಶೆಟ್ಟಿ ಅವರಿಗೂ ಪೂರ್ತಿ 25 ಲಕ್ಷ ಅವರ ಅಕೌಂಟಿಗೆ ಹೋಗಲ್ಲ. ಎರಡನೇ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಗೆದ್ದಿದ್ದಾರೆ. ಅವರದ್ದು ಸೇಮ್, ಪೂರ್ತಿ 15 ಲಕ್ಷ ಅವರಿಗೆ ಹೋಗಲ್ಲ. ನಾಲ್ಕನೇ ಸ್ಥಾನ ಕಾವ್ಯಗೆ 10 ಲಕ್ಷ ಸಿಕ್ಕಿದೆ. 5ನೇ ಸ್ಥಾನ ರಘು, 6ನೇ ಸ್ಥಾನ ಧನುಷ್ ಅವರಿಗೂ ಕೂಡ 3.5 ಲಕ್ಷ ಸಿಕ್ಕಿದೆ. ಆದರೆ ಅಷ್ಟು ಹಣ ಅವರಿಗೆ ಸಿಕ್ಕೋದಿಲ್ಲ. ಯಾಕೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಎಲ್ಲರೂ ಪಡೆದ ಹಣ ಎಷ್ಟು ಅನ್ನೋದನ್ನು ನೋಡೋಣ. ಗಿಲ್ಲಿ ನಟರಾಜನಿಗೆ ಬಹುಮಾನವಾಗಿ ಬಂದದ್ದು 50 ಲಕ್ಷ. ಜೊತೆಯಲ್ಲೇ ಸಿಕ್ಕಿರುವ ಬಹುಮಾನದ ಮೊತ್ತಗಳು ಕೋಟಿಯನ್ನು ದಾಟಿದೆ. 50 ಲಕ್ಷ ಬಹುಮಾನದ ಜೊತೆ ಮಾರುತಿ ಸುಜುಕಿಯವರು ತಮ್ಮ ಹೊಸ ಮಾಡೆಲ್ ವಿಕ್ಟೋರಿಸ್ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈ SUV ಕಾರಿನ ಬೆಲೆ ಹೆಚ್ಚು ಕಡಿಮೆ 20 ಲಕ್ಷ. ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಡೈರೆಕ್ಟಾಗಿ ಮನೆಗೆ ತಗೊಂಡು ಹೋಗೋ ಹಾಗಿಲ್ಲ. ರೋಡ್ ಟ್ಯಾಕ್ಸು, GST ಇತ್ಯಾದಿಗಳೆಲ್ಲ ಗಿಲ್ಲಿ ನಟನೇ ಕಟ್ಟಬೇಕು. ಇನ್ನು ಚಿನ್ನದಂಗಡಿ ಓನರ್ ಸರವಣ ಗಿಲ್ಲಿ ನಟನಿಗೆ 20 ಲಕ್ಷ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಪರ್ಸನಲ್ ಆಗಿ 10 ಲಕ್ಷ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇನ್ನೂ ಕೆಲವು ಆಯೋಜಕರು ಬಹುಮಾನ ನೀಡಿದ್ದು ಹಣದ ಬಹುಮಾನವೇ 1 ಕೋಟಿ ದಾಟಿದೆ. ಇನ್ನು ಫಸ್ಟ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರಿಗೆ 25 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆಗೆ TA ಶರವಣ 20 ಲಕ್ಷ ಕೊಟ್ಟಿದ್ದಾರೆ. ಬೇರೆ ಬೇರೆ ಬಹುಮಾನಗಳು ಸೇರಿಸಿದರೆ ಟೋಟಲ್ ಹಣದ ಬಹುಮಾನ 50 ಲಕ್ಷ ದಾಟಿದೆ. ಎರಡನೇ ರನ್ನರ್ ಅಪ್ ಅಶ್ವಿನಿ ಅವರಿಗೆ 10 ಲಕ್ಷ ರು ಬಹುಮಾನ ಸಂದಾಯವಾಗಿದೆ. ಇನ್ನೊಬ್ಬ ಪ್ರಾಯೋಜಕರು 5 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಅಲ್ಲಿಗೆ ಅವರಿಗೆ 15 ಲಕ್ಷ ಸಿಕ್ಕಿದೆ. 4ನೇ ಸ್ಥಾನ ಪಡೆದ ಕಾವ್ಯ ಶೇವಾಗೆ ಪ್ರಾಯೋಜಕರ ಕಡೆಯಿಂದ 10 ಲಕ್ಷ ರೂಪಾಯಿ ಬಹುಮಾನ ಲಭಿಸಿದೆ. 5ನೇ ಸ್ಥಾನ ಪಡೆದ ಮ್ಯೂಟೆಂಟ್ ರಘು, 6ನೇ ಸ್ಥಾನ ಪಡೆದ ಧನುಷ್ ಇಬ್ಬರಿಗೂ ಪ್ರಾಯೋಜಕರಿಂದ ಒಬ್ಬರಿಂದ 2 ಲಕ್ಷ ಹಾಗೂ ಮತ್ತೊಬ್ಬರಿಂದ 1.5 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಅಲ್ಲಿಗೆ ರಘು ಮತ್ತು ಧನುಷ್ ಇಬ್ಬರಿಗೂ ತಲಾ 3.5 ಲಕ್ಷ ಸಂದಾಯವಾಗಿದೆ. ಇನ್ನು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಿದ್ದ ಸ್ಪರ್ಧಿಗಳಿಗೆ ಕೊಡುವ ಸಂಭಾವನೆ ಪ್ರತ್ಯೇಕ. ಅದನ್ನು ಬಹಿರಂಗಪಡಿಸಿದರೆ ಸ್ಪರ್ಧಿಗಳೇ ಹೇಳಬೇಕು. ಅಗ್ರಿಮೆಂಟ್ ಪ್ರಕಾರ ಹೇಳೋ ಹಾಗಿಲ್ವಂತೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿ ಮನೆಯಿಂದ ಆಚೆ ಬಂದರೂ ಶೋ ಮುಗಿಯುವವರೆಗೆ ಸಂಭಾವನೆ ಹೋಗ್ತಾನೆ ಇರುತ್ತೆ. ಅದು ಅಗ್ರಿಮೆಂಟು. ಇನ್ನು ಈ ಬಾರಿ ಫನ್ನಿ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪ್ರೈಸ್ ಮನಿ ಕೂಡ ಕೊಟ್ಟಿದ್ದಾರೆ. ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಿದ್ದ ಧ್ರುವಂತ್ ಅವರಿಗೆ ಮೈಕೈ ಜಾಕ್ಸನ್ ಅವಾರ್ಡ್ ಕೊಟ್ಟಿದ್ದಾರೆ. ಸಖತ್ ಬಾಯಿ ಮಾಡ್ತಿದ್ದ ಕಿರುಚಾಡ್ತಿದ್ದ ರಿಷಾಗೆ ಲೌಡ್ ಸ್ಪೀಕರ್ ಅವಾರ್ಡು. ಡೈಲಿ ಕಣ್ಣೀರು ಹಾಕ್ತಿದ್ದ ರಾಶಿಕಾಗೆ ಕಣ್ಣೀರ ಕಣ್ಮಣಿ ಅವಾರ್ಡ್ ಕೊಟ್ಟಿದ್ದಾರೆ. ಅವಾರ್ಡ್ ಅಂದರೆ ಸುಮ್ಮನೆ ಅವಾರ್ಡ್ ಅಲ್ಲ, ಜೊತೆಗೆ 1 ಲಕ್ಷ ಬಹುಮಾನನೂ ಇರುತ್ತೆ. ಆದರೆ ಇಷ್ಟಿದ್ರು ಕೋಟಿಯನ್ನೇ ಗೆದ್ರು, ಲಕ್ಷ ಗೆದ್ರು ಪೂರ್ತಿ ಹಣ ಗೆದ್ದವರ ಕೈ ಸೇರೋದಿಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ 30% ಇರುತ್ತೆ. ಪ್ರೈಸ್ ಮನಿಯಾಗಿ ಬಂದ 50 ಲಕ್ಷದಲ್ಲೇ 15 ಲಕ್ಷವನ್ನು ಸರ್ಕಾರಕ್ಕೆ ಗಿಲ್ಲಿ ನಟ ಟ್ಯಾಕ್ಸ್ ಆಗಿ ಕಟ್ಟಬೇಕು. ಇನ್ನು ಸುದೀಪ್ ಕೊಡೋ 10 ಲಕ್ಷಕ್ಕೆ ಕೂಡ ಅದೇ ಟ್ಯಾಕ್ಸ್ ಆಗುತ್ತಾ, ಅದೊಂದು ಗೊತ್ತಿಲ್ಲ. ಪ್ರಾಯೋಜಕರು ಕೊಟ್ಟಿರುವ ಬಹುಮಾನಗಳು ಅಷ್ಟೇ. ತಮಗೆ ಸಿಕ್ಕ ಬಹುಮಾನದ 30% ಹಣವನ್ನು ಟ್ಯಾಕ್ಸ್ ಕಟ್ಟಲೇಬೇಕು. 25 ಲಕ್ಷ ಪಡೆದ ರಕ್ಷಿತಾ ಶೆಟ್ಟಿ ಕೂಡ ಟ್ಯಾಕ್ಸ್ ಕಟ್ಟಿ 17.5 ಲಕ್ಷ ಮಾತ್ರ ಮನೆಗೆ ತಗೊಂಡು ಹೋಗ್ತಾರೆ. ಮಿಕ್ಕವರು ಕೊಟ್ಟ ಪ್ರೈಸಿನಲ್ಲೂ ಅಷ್ಟೇ 30% ಟ್ಯಾಕ್ಸ್ ಕಟ್ ಆಗುತ್ತೆ. ಅಶ್ವಿನಿಗೆ ಸಿಕ್ಕೋದು 9 ಲಕ್ಷ ಮಾತ್ರ, ಕಾವ್ಯಗೆ ಸಿಕ್ಕೋದು 7 ಲಕ್ಷ ಮಾತ್ರ. ಇನ್ನು ರಘು, ಧನುಷ್ಗೆ ಸಿಕ್ಕೋದು ತಲಾ 2,25,000 ಮಾತ್ರ. ಕೊನೆಗೆ 1 ಲಕ್ಷ ತಗೊಂಡ್ರಲ್ಲ, ಅವರಿಗೆ ಸಿಕ್ಕೋದು 70,000 ಹಣ ಮಾತ್ರ. ಸಂಭಾವನೆಯಲ್ಲಿ ಮಾತ್ರ ಹಾಗಾಗಲ್ಲ. GST ಕಟ್ಟಾಗಿ ಮಿಕ್ಕಿದ್ದು ಬರುತ್ತೆ. ಅದು ಅವರವರಿಗೆ ಕೊಟ್ಟಿರೋ ಸಂಭಾವನೆ ಮೇಲೆ ಡಿಸೈಡ್ ಆಗುತ್ತೆ.